ಸೋಮ ರಸ ಬಹಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂದರೆ ಹಿಂದಿನವರು ನಾವೇನು ಮಹಾ ಕ್ಲಬ್ಬಿಗೆ ಹೋಗೋದು, ಹಿಂದಿನವರು ಸೋಮಪಾನ ಮಾಡ್ತಿರ್ಲಿಲ್ವ ಅಂತ ಭಾರಿ ದೊಡ್ಡ ವಾಕ್ಯ. ಸೋಮ ಅಂದರೆ ಏನು ಅಂತ ಗೊತ್ತಿಲ್ಲ ಈ ಜನಕ್ಕೆ. ಈಗ ಯಾವಾಗಲೂ ಆಲ್ಕೋಹಾಲು 8% ಕಮ್ಮಿ ಇದ್ದರೆ ಅದು ಯಾವತ್ತೂ ಇಂಟಾಕ್ಸಿಕೆಂಟ್ ಆಗೋದಿಲ್ಲ, ಆಲ್ಕೋಹಾಲಿಕ್ ಕಂಟೆಂಟ್. ಯಾಕೆಂದರೆ ನಮ್ಮ ಆಯುರ್ವೇದದ ಎಲ್ಲ ಆಸವಗಳಲ್ಲಿ, ದ್ರಾಕ್ಷಾಸವ, ದಶಮೂಲಾಸವ, ಎಲ್ಲ ಆಸವಗಳಲ್ಲೂ 6-8% ತನಕ ಆಲ್ಕೋಹಾಲ್ ಇದೆ. ಅದು ಔಷಧ. ಸೋಮದಲ್ಲಿ ಆಲ್ಕೋಹಾಲಿಕ್ ಕಂಟೆಂಟ್ ಇದೆ, ಮಾದಕ ಅಂಶ ಇದೆ, ಆದರೆ ಅದು ಎಂದೂ ಬಾಧಕವಾದ ಮಾದಕ ಅಲ್ಲ. ಇದರಲ್ಲಿ ಇರತಕ್ಕಂಥ ಕಂಟೆಂಟು ಯಾವುದನ್ನು ಕುಡಿಬಾರದು ಅಂತ ಹೇಳಿದ್ದು ಅಂದರೆ, ಯಾವುದು ನಮಗೆ ಖುಷಿ ಕೊಡುವಂಥದ್ದನ್ನು ಕುಡಿಬಾರದು ಅಂತ ಹೇಳಲಿಲ್ಲ ಅವರು. ನಮ್ಮ ಪ್ರಜ್ಞೆಯನ್ನು ತಪ್ಪಿಸಿ ಖುಷಿ ಕೊಡುವಂಥದ್ದನ್ನು ಕುಡಿಯಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಈ ನಾವು ಈಗ ಕುಡಿಯತಕ್ಕಂಥ ಏನು ಆಲ್ಕೋಹಾಲಿನ ವಿಭಾಗಗಳು, ಏನು ಬೇರೆ ಬೇರೆ ವೆರೈಟೀಸ್ ಇವೆ, ಅವು ನಮ್ಮ ಬುದ್ಧಿಯನ್ನು ಮಂಕುಗೊಳಿಸಿ ಆನಂದ ಕೊಡ್ತಾರೆ. ಆನಂದ ಆಗುವುದು ಯಾವುದರಿಂದ ಅಂದರೆ ದುಃಖವನ್ನು ಮರೆಸುವುದು, ಸಪ್ರೆಸ್ ಮಾಡುವುದು. ಅಂದ ಒಂಥರ ಬುದ್ಧಿಯನ್ನು ಮಂಕುಗೊಳಿಸಿ ಆನಂದ ಕೊಡುವಂಥದ್ದನ್ನು ಅವರು ಸುರ ಅಂತ ಕರೀತಿದ್ರು, ಅದಕ್ಕೆ ಮದ್ಯ ಅಂತ. ಸೋಮ ಅನ್ನುವಂಥದ್ದು ಸೋಮಲತಾ. ಹಿಂದೆ ಒಂದು ನದಿ ಇತ್ತು, ಹಿಮಾಲಯದಿಂದ ಹರಿದು ಬರೋ ನದಿ, ಅದಕ್ಕೆ ಸುಷೋಮ ಅಂತ ಹೆಸರು ಆ ನದಿಗೆ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋಮಂ ಸಚತ ಪರುಷ್ಣಿಯ ಅಸಿಕ್ನಿಯ ಮರುದ್ವದೇ ವಿಧಸ್ಥಯ ಆರ್ಜೀಕಿಯೇ ಶೃಣುಹಿ ಆ ಸುಷೋಮಯ. ಸುಷೋಮ ಅಂತ ಒಂದು ನದಿ, ಆ ನದಿಯ ತೀರದಲ್ಲಿ ಸೋಮಲತೆ ಬೆಳೀತಿತ್ತು. ಅದಕ್ಕೋಸ್ಕರ ಅದಕ್ಕೆ ಸುಷೋಮ ಅಂತ ಹೆಸರು. ಸುಷೋಮ ಅಂದರೆ ಸಮೃದ್ಧವಾಗಿ ಸೋಮಲತೆ ಬೆಳೆಯುವ ಜಾಗ ಅಂತ. ಈಗ ನಮಗೆ ಸೋಮಲತೆ ಅಂದರೆ ಯಾವುದು ಅನ್ನೋದೇ ಮರೆತು ಹೋಗಿದೆ. ಅದರಿಂದ ಪ್ರಾಯ ನಾವು ಹಿಮಾಲಯದಲ್ಲಿ ಓಡಾಡುವಾಗ ಸೋಮಲತೆಯನ್ನು ತುಳ್ಕೊಂಡೇ ಓಡಾಡ್ಬೋದು, ಅದರ ಸೋಮಲತೆ ಅಂತ ಗೊತ್ತಿರೋದಿಲ್ಲ. ಸೋಮಲತೆ ಅದು ಇವತ್ತು ಬಹುತೇಕ ಗೊತ್ತಿಲ್ಲ ಅದು ಯಾವ ಲತೆ ಅಂತ. ಅದರ ವಿಶೇಷ ಏನು, ಹಿಂದಿನವರು ಋಷಿಗಳು ಯಜ್ಞದಲ್ಲಿ ಅದನ್ನು ವಿಶೇಷವಾಗಿ ಬಳಸ್ತಿದ್ರು. ವೇದದಲ್ಲಿ ಒಂದು ಮಂತ್ರ ಇದೆ, ಸೋಮಂ ಪಿಬೇತ್ ನ ಸುರಾಂ ಪಿಬೇತ್. ಒಟ್ಟೊಟ್ಟಿಗಿದೆ, ಸೋಮಪಾನ ಮಾಡು, ಸುರಾಪಾನ ಮಾಡಬೇಡ. ಯಾಕೆಂದರೆ ಸುರಾಪಾನದಿಂದ ಬರುವ ಖುಷಿಯನ್ನು ಸೋಮಪಾನ ಕೊಡುತ್ತೆ, ಆದರೆ ಆ ಮಾಂದ್ಯವನ್ನು ಇದು ಕೊಡುವುದಿಲ್ಲ. ಬುದ್ಧಿಯನ್ನು ಮಂದಗೊಳಿಸುವುದಿಲ್ಲ, ಬುದ್ಧಿಯನ್ನು ಚುರುಕುಗೊಳಿಸುತ್ತೆ, ಅದರ ಜೊತೆಗೆ ಖುಷಿ ಕೊಡುತ್ತೆ, ಆನಂದ ಆಗುತ್ತೆ. ಅದನ್ನು ಮಾದಕ ಅಂತ ಹೇಳ್ತಾರೆ. ಮಾದಕ ಅಂದರೆ ಆನಂದ ಕೊಡುವಂಥದ್ದು ಅಂತ, ಮೈಮರೆಸುವಂಥ ಅರ್ಥ ಅಲ್ಲೆಲ್ಲ. ಆದ್ದರಿಂದ ಸೋಮಪಾನ ಅದನ್ನು ಹಿಂದೆ ಮಾಡ್ತಿದ್ರು. ವೇದ ಓದಿದವರ ಪರಂಪರೆಯಲ್ಲಿ ಎಷ್ಟೋ ಮಂದಿ ಸೋಮಯಾಜಿಗಳು ಅಂತ ಹೆಸರಿನವರು ಇರ್ತಾರೆ. ಅವರು ಸೋಮಯಾಗ ಮಾಡಿದವರು. ಇವರು ಮಾಡದೇ ಇದ್ದರು, ಇವರು ಹಿಂದಿನವರು ಯಾರೋ ಮಾಡಿದ ಅಪರಾಧಕ್ಕೆ ಇವರಿಗೆ ಸೋಮಯಾಜಿಗಳು ಅಂತ ಟೈಟಲ್ ಬಂದುಬಿಡುತ್ತೆ. ನಮ್ಮ ಮಾಜಿ ಪ್ರಧಾನಿಗಳಿಗೆ ವಾಜಪೇಯಿಗಳು, ಅವ್ರ ಪಾಪ ವಾಜಪೇಯಿ ಆಗ ಮಾಡೇ ಇಲ್ಲ, ಯಾರೋ ಮಾಡಿದ ತಪ್ಪಿಗೆ ಅವರಿಗೆ ಅಡ್ಡ ಹೆಸರು ಬಂದುಬಿಟ್ಟಿದೆ. ಈ ಕೆಲವರು ಉತ್ತರ ಭಾರತದಲ್ಲಿದ್ದಾರೆ, ದುಬೆ ಅಂತ. ದುಬೆ ಅಂದರೆ ಏನು ಗೊತ್ತಾ? ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ದುಬೆ ಅಂದರೆ ದ್ವಿವೇದಿ ಅಂತ 2 ವೇದ ಓದಿದವರು ಅಂತ. ಅವರು ಒಂದು ವೇದ ಓದಿರೋದಿಲ್ಲ. ಯಾರೋ ಹಿಂದಿನವರು ದ್ವಿವೇದಿಗಳಿದ್ದರು, ಅವರು ದ್ವಿವೇದಿಯಾಗಿ ದಿಬೇದಿಯಾಗಿ ದುಬೆ ಆಗಬೇಕು. ಇವರಿಗೆ ಇವತ್ತು ದುಬೆ ಅದು ಏನು ಅಂತ ಗೊತ್ತಿಲ್ಲ. ಹೀಗೆ ಈ ಸೋಮರಸ ಪಾನ ಅನ್ನತಕ್ಕಂಥದ್ದು ಯಜ್ಞದಲ್ಲಿ, ಆ ಸೋಮರಸ ಯಜ್ಞದಲ್ಲಿ ಆಹುತಿ ಕೊಡೋದಕ್ಕೋಸ್ಕರ ಸೋಮರಸವನ್ನು ಸಿದ್ಧಗೊಳಿಸ್ತೇವಲ್ಲ, ಅದೇ ಸವನ. ಆ ಸೋಮರಸವನ್ನು ಸಿದ್ಧಗೊಳಿಸಿದವನು ಇವನು ಸವಿತಾ.